ಟ್ವಿಸ್ಟೆಡ್ ಕ್ರಿಸ್ಪಿ ಪೂರೀಸ್ ಮಾಡೋದು ತೋರಿಸ್ತೀನಿ. ಇಲ್ಲಿ 2 ಕಪ್ಸ್ ಮೈದಾ ಫ್ಲೋರ್ ತೊಗೊಂಡಿದ್ದೀನಿ. ಮತ್ತು ಒಂದು ಕೊಬ್ಬರಿನ ತೆಗೆದುಬಿಟ್ಟು ಈ ಥರ ಬಿಳಿ ತುರಿನ ಮಾಡಿ ಇಟ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಮಿಕ್ಸರ್ಗೆ ಹಾಕಿದ್ರೆ ಈ ಥರ ಪುಡಿಯಾಗಿ ಆಗುತ್ತೆ. ಮತ್ತು ಒಂದು 1/4 ಕಪ್ಪು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 2 ಸ್ಪೂನು ಏಲಕ್ಕಿ ಪುಡಿ ಮತ್ತು ಸಾಲ್ಟು ಒಂಚೂರೇ ಹಾಕಬೇಕು ಟೇಸ್ಟ್ ಬರೋದಕ್ಕೆ. ಇಲ್ಲಿ ಒಂದು 1/4 ಕಪ್ಪು ತುಪ್ಪನ ಕಾಯಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಸ್ವಲ್ಪ ಹಾಕಿ ಅಷ್ಟು, ಒಂಚೂರು ಟೇಸ್ಟ್ ಬರೋಂಗೆ. ಇದಿರೋದ್ರಿಂದ ಸ್ವೀಟ್ ಆದ್ದರಿಂದ ಅಷ್ಟು ಉಪ್ಪು ಬೇಕಾಗಲ್ಲ. ಇದಕ್ಕೆ ಈ ತುಪ್ಪನ 1/4 ಕಪ್ ತುಪ್ಪನ ನೋಡಿ ಈಗ ಫುಲ್ಲು ನಾನು ಬಿಸಿ ಮಾಡಿ ಇಟ್ಟಿದ್ದೀನಿ. ಆ ಬಿಸಿ ಹಾಕಿದಾಗಲೇ ಅದು ಪೂರಿ ಕ್ರಿಸ್ಪಾಗಿ ಬರೋದು. ಈ ಥರ ಮಾಡಿ ಚೆನ್ನಾಗಿ ಫಸ್ಟು ಈ ಥರ ತುಪ್ಪದನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಪೂರಿ ಕಲಿಸ್ತೀರಲ್ಲ ಆ ಥರ ಗಟ್ಟಿಯಾಗಿ ಕಲಿಸ್ಬೇಕು. ಆವಾಗಲೇ ಅದು ಚೆನ್ನಾಗಿ ಕ್ರಿಸ್ಪಾಗಿ ಬರುತ್ತೆ. ಇದು ನಾನು ಸ್ವೀಟದನ್ನು ಮಾಡ್ತಾಯಿದ್ದೀನಿ ನೋಡಿ, ಸ್ವೀಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಖಾರ ಆದರೆ ಇದೇ ಥರ ಹಾಕ್ಬಿಟ್ಟು ನೀವು ಕರಿಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಖಾರನೂ ಮಾಡ್ಕೊಬೋದು. ಸ್ವೀಟ್ ತಿನ್ನಲ್ಲ ಅನ್ನೋರು ಖಾರ ಮಾಡ್ಕೊಬೋದು. ನೋಡಿ ಈಗ ಗಟ್ಟಿಗೆ ಪೂರಿ ಕಲಿಸ್ತೀರಲ್ಲ ಆ ಥರ ಗಟ್ಟಿಗೆ ಕಲಿಸ್ಬೇಕಾಗತ್ತೆ. ತುಂಬ ಗಟ್ಟಿಗೆ ಕಲಸಿ, ಸಾಫ್ಟ್ ಆಗಿಬಿಟ್ರೆ ಕ್ರಿಸ್ಪಾಗಿ ಬರೋದಿಲ್ಲ. ಹೀಗೆ ಕಲಿಸ್ಬಿಟ್ಟು ನೀವು ಒಂದು 10 to 15 ಮಿನಿಟ್ಸು ಇಟ್ಬಿಡಿ. ಯಾವ ರೀತಿ ಅದನ್ನು ಪೂರಿನ ವಸ್ತು ಕಟ್ ಮಾಡಬೇಕು ಅನ್ನೋದು ತಿಳಿಸ್ತೀನಿ. ಖಾರನೂ ಚೆನ್ನಾಗಿ ಬರುತ್ತೆ. ಇವತ್ತು ನಾನು ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಗಟ್ಟಿಗೆ ಕಲಸಿಟ್ರೇ ಅದು ಚೆನ್ನಾಗಿ ಬರುತ್ತೆ. ಈಗ ನೋಡಿ 15 ನಿಮಿಷ ಆಗಿದೆ. ಈ ಥರ ಕಲಿಸಿದ್ದೀನಿ, ಪೂರಿ ಹಿಟ್ಟಿನ ಥರ ಕಲಿಸಿದ್ದೀನಿ. ಸಣ್ಣ ಪೂರಿ ಮಾಡ್ಕೊತೀರಲ್ಲ ಆ ಥರ ಉಂಡೆ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಪ್ರೆಸ್ ಮಾಡಿ ಇದಕ್ಕೆ ಎಣ್ಣೆ ಹಚ್ಕೊಳ್ಳೋದು ಬೇಡ, ತುಪ್ಪನೇ ಹಚ್ಕೊಂಡು ಈ ಥರ ನಾನು ಈ ಕಲ್ ಮೇಲೆ ಮಾಡ್ತಿದ್ದೀನಿ. ಯಾಕೆಂದರೆ ಇದು ಶೀಟ್ ಮೇಲೆ ಆದರೆ ನಾವು ಚಾಕು ಉಪಯೋಗಿಸ್ತೀವಿ, ಅದಕ್ಕೋಸ್ಕರ ಶೀಟ್ ಮೇಲೆ ಮಾಡ್ಕೊಳಕ್ಕಾಗಲ್ಲ. ಒಂದೆರಡು ತೋರಿಸ್ತೀನಿ. ನೋಡಿ ಈ ಥರ ಹೊಸ್ಕೊಂಡ್ಬಿಟ್ಟು ಚಾಕುನಲ್ಲಿ ಈ ಥರ ಮಾಡ್ಕೋಬೇಕು. ಸೈಡು ಫುಲ್ ಹೋಗಂಗೆ ಮಾಡಬೇಡಿ. ಈ ಥರ ಸೈಡಲ್ಲಿ ಮಾಡಿಕೊಂಡು ಹೀಗೆ ಎತ್ಕೊಂಡು ಆಮೇಲೆ ಎಣ್ಣೆಗೆ ಬಿಟ್ಟಾಗ ಹೆಂಗಾಗುತ್ತೆ ನೋಡ್ತೀನಿ. ಈ ಥರ ಸುಳ್ಳಿ ಥರ ಮಾಡ್ಕೋಬೇಕು. ಒಂದೇ ಸರಿ ಒಂದು 5-6 ಮಾಡಿಕೊಂಡು ಫ್ರೈ ಮಾಡೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಈ ಥರ ಸುಳ್ಳಿ ಮಾಡ್ಕೋಬೇಕಾಯ್ತು. ಹೀಗೆ 2 ತೋರಿಸಿದ್ದೀನಿ. ಅದೇ ಥರ ಒಂದು 7-8 ಮಾಡಿಕೊಂಡು ಒಂದೇ ಸಲ ಫ್ರೈ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಸುಮ್ಮನೆ ಟ್ವಿಸ್ಟ್ ಮಾಡಿಬಿಟ್ಟು ನೋಡಿ ಈ ಥರ ಇದನ್ನು ಫ್ರೈ ಮಾಡೋದು ತೋರಿಸ್ತೀನಿ. ನೋಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಕಾದಿದೆ. ಈ ಥರ ಎಲ್ಲ ಒಂದು 10 ಮಾಡಿಟ್ಕೊಂಡಿದ್ದೀನಿ. ಹಾಗೆ ನೋಡಿ ಎಣ್ಣೆಗೆ ಬಿಡಬೇಕಿದ್ದು. ಜಾಗ ಎಷ್ಟಾಗುತ್ತೆ ನೋಡ್ಕೊಂಡು ಬಿಡಿ. ಬಿಟ್ಟ ಮೇಲೆ ಸ್ಟವ್ ಗ್ಯಾಸ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ.
ಅದು ಕ್ರಿಸ್ಪಾಗಿ ಬೇಯಬೇಕಾಗುತ್ತೆ. ಅದಕ್ಕೋಸ್ಕರ ಅಷ್ಟರಲ್ಲಿ ನೋಡಿ ಈ ಪುಡಿ ಹೇಳಿದ್ನಲ್ಲ, ಕೊಬ್ಬರಿ ಪುಡಿ, ಸಕ್ಕರೆ ಪುಡಿ ಎಲ್ಲನೂ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡ್ರಿ. ಯಾಕೆಂದರೆ ಇದು ಬಿಸಿ ತೆಗೆದ ತಕ್ಷಣ ಹಾಕಬೇಕು, ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಅಷ್ಟೊತ್ತಿಗೆ ಇದು ಆಗುತ್ತೆ. ನೋಡಿ ನಾವು ಏನು ಶೇಪ್ ಮಾಡಿದ್ವಲ್ಲ ಅದೇ ಥರ ಈಗ ನೋಡಿ ಎಷ್ಟು ಚೆನ್ನಾಗಿ ಹರಡ್ಕೊಂಡಿದೆ. ಹೇಳಿದ್ನಲ್ಲ, ತಿಂದೆ ಇದ್ದವರು ಇದಕ್ಕೆ ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಸಣ್ಣದಾಗಿ ಕರ್ಬೇವಿನ ಸೊಪ್ಪು ಹಚ್ಬಿಟ್ಟು ಮೆಣಸಿನ್ಕಾಯಿನ ಸಣ್ಣದಾಗಿ ಹಚ್ಬಿಟ್ಟು ಹಾಕ್ಕೊಳ್ಳಿ, ಖಾರ ಆಗುತ್ತೆ. ಇದು ಟ್ವಿಸ್ಟೆಡ್ ಪೂರೀಸ್ ಅಂತ ಕ್ರಿಸ್ಪಿಯಾಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದು ಈ ಥರ ಸ್ವಲ್ಪ ಕೆಂಪಣ್ಣ ಬರಲಿ. ನೋಡಿ ಈ ಥರ ಕೆಂಪಗೆ ಇದಾಗಿದೆ ನೋಡಿ, ಎಷ್ಟು ಕ್ರಿಸ್ಪಾಗಿದೆ ನೋಡಿ. ಸ್ವಲ್ಪ ಆ ಬಣ್ಣ ಬಂದ ತಕ್ಷಣ ತೆಗೀರಿ. ಇದನ್ನೊಂದು ಸ್ವಲ್ಪ ಹಾಕಬೇಕು. ಆ ಬಣ್ಣ ಬಂದಾಗ ತೆಗೆದ್ರೆ ತುಂಬ ಕ್ರಿಸ್ಪಾಗಿ ಚೆನ್ನಾಗಿ ಬರುತ್ತೆ. ಅಷ್ಟೊಂದು ಇದನ್ನು ತೋರಿಸ್ತೀನಿ ನೋಡಿ. ಈ ಥರ ಮಾಡಿಬಿಟ್ಟು ನಾನು ಮೊದಲೇ ತಿಳಿಸಿದ್ಮೇಲೆ ಆ ಪುಡಿನ ಬಿಸಿ ಇದ್ದಾಗಲೇ ಎಷ್ಟು ಅಬ್ಸರ್ವ್ ಆಗುತ್ತೋ ಹಾಗೆ, ತುಂಬ ಸ್ವೀಟ್ ಥರ ಬೇಡ ಅಂತ ಎರಡು ಕಡೆನೂ ರಿವರ್ಸ್ ಮಾಡಿ ಈ ರೀತಿ ಹಾಕ್ಬಿಡಿ. ಕೆಳಗೆ ಬಿದ್ದಿರೋದು ಕೂಡ ಆಮೇಲೆ ಉಪಯೋಗಿಸ್ಕೋಬೋದು, ಅಂಟ್ಕೊಳ್ಳುತ್ತೆ. ಎಷ್ಟು ಅಂಟ್ಕೊಳ್ಳುತ್ತೋ ಸಾಕು, ಆ ಥರ ಮಾಡಿ. ಅಷ್ಟೊಂದಕ್ಕೆ ಇನ್ನೊಂದೆರಡು ಆಗುತ್ತಲ್ಲ, ಎಲ್ಲ ಒಟ್ಟಿಗೆ ಮಾಡ್ಕೋಬೋದು. ಆದಂಗೆ ಈ ಥರ ತೆಕ್ಕೊಂಡು ನೀವು ಹಾಕಬೇಕಾಗತ್ತೆ. ನೋಡಿ ಇದು ಕಲರ್ ಹಿಂಗೆ ಬರ್ತಾಯಿದೆ, ಭಾಳ ರುಚಿಯಾಗಿರುತ್ತೆ ಇದು. ಆಮೇಲೆ ಏನಿದ್ರೆ ಯಾರು ತುಂಬ ಸ್ವೀಟ್ ಥರ ಇಷ್ಟಪಡೋದಿಲ್ಲ, ಸೊ ಇದು ಸ್ವಲ್ಪ ಸ್ಲೈಟ್ಲಿ ಸ್ವೀಟ್ ಇರುತ್ತೆ ಮತ್ತು ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ. ಬಿಸಿ ಇದ್ದಾಗಲೇ ನೀವು ಆ ಪುಡಿನ ಉದುರಿಸ್ಬೇಕು. ಅದು ಅಬ್ಸರ್ವ್ ಆಗುತ್ತೆ ಸ್ವಲ್ಪ ಹೊತ್ತಾದಮೇಲೆ. ಸ್ವಲ್ಪ ಆದಮೇಲೆ ನೀವು ಬೇರೆ ಪ್ಲೇಟ್ಗೆ ತೆಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕ್ರಿಸ್ಪಾಗಿ ನೋಡಿ ಹೆಂಗಿದೆ, ಎಷ್ಟು ಕ್ರಿಸ್ಪಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಕ್ರಿಸ್ಪಿ ಟ್ವಿಸ್ಟೆಡ್ ಪೂರೀಸ್ ರೆಡಿಯಾಗಿದೆ.